ಬೇಸಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. GHPS ಮಧುವನಹಳ್ಳಿಯಲ್ಲಿ ನಾವು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅತ್ಯಂತ ಕಡಿಮೆ ಸಮಯದಲ್ಲಿ ಮಾಡಿದ್ದೇವೆ. ಒಂದನೇ ದಿನ ಮೂಲ ಶುಭಾಶಯಗಳಲ್ಲಿ ನಾನು ನುಡಿಮುತ್ತುಗಳನ್ನು ಸಂಗ್ರಹಿಸಿ ಬರೆದಿದ್ದೇನೆ. ಪ್ರಿಯ ಸುಭಾಷಿತವನ್ನು ಬರೆದಿದ್ದೇನೆ ಮತ್ತು ಓದುತ್ತೇನೆ. ಖುಷಿ ವರ್ಣಮಾಲೆಯನ್ನು ಬರೆದಿದ್ದೇನೆ. ಬಿಂದು ಅಂಕಿಯನ್ನು ಬರೆದಿದ್ದೇನೆ. ಯಶಸ್ವಿ ವರ್ಣಮಾಲೆಯನ್ನು ಬರೆದಿದ್ದೇನೆ. ನಗರ್ ಪದಗಳನ್ನು ಬರೆದಿದ್ದೇನೆ. ಸಹಿಗಳನ್ನು ಹಾಕಿಸಿಕೊಂಡಿದ್ದೇನೆ. ನಮ್ಮ ತಂಡ ಎರಡನೇ ದಿನದ ಕಾರ್ಯಕ್ರಮ ಸಿಗ್ನಲ್ ದ್ವೀಪದ ಚಿತ್ರವನ್ನು ಬಿಡಿಸಿದ್ದೇನೆ. ದೇವಿಕಾ ನಾನು ಇದು ರಸ್ತೆ. ಮೇಘನ ನಾನು ರಸ್ತೆ ಮತ್ತು ದೀಪಗಳನ್ನು ಬಿಡಿಸಿದ್ದೇನೆ. ಯೋಗೇಶ್ ಹಸಿರು ದೀಪವನ್ನು ಬಿಡಿಸಿದ್ದೇನೆ. ಆರ್ಯ ಕೆಂಪು ದೀಪವನ್ನು ಬಿಡಿಸಿದ್ದೇನೆ. ಮಹೇಶ್ ರೋಡ್ ಮತ್ತು ಸಿಗ್ನಲ್ ದೀಪವನ್ನು ಬಿಡಿಸಿದ್ದೇನೆ. ನಂದನ್ ಹಸಿರು ದೀಪ ಬಿಡಿಸಿದ್ದೇನೆ. ಮೂರನೇ ದಿನದ ಕಾರ್ಯಕ್ರಮ ಕಲೆ, ಸಂಗೀತ, ನೃತ್ಯ, ಚಿತ್ರಕಲೆ. ಇದರಲ್ಲಿ ನಾನು ಕಲೆಯನ್ನು ಮಾಡಿದ್ದೇನೆ. ಬರೆದಿದ್ದೇನೆ. ಸುತ್ತಲಿ ಹಾಡು ಪದ್ಯ ಬರೆದಿದ್ದೇನೆ. ಕಮಲಿ ಪರಿಸರ ಚಿತ್ರವನ್ನು ಬಿಡಿಸಿದ್ದೇನೆ. ರಾಣಿ ಕರ್ನಾಟಕ ಮ್ಯಾಪ್ ಅನ್ನು ಬಿಡಿಸಿದ್ದೇನೆ. ನಾನು ಹೂವುಗಳ ಚಿತ್ರವನ್ನು ಬಿಡಿಸಿದ್ದೇನೆ. ನಾಲ್ಕನೇ ದಿನ ಸ್ಥಳೀಯ ಪಾಕ ಪದ್ಧತಿ ಹಣ್ಣು ಅಥವಾ ತರಕಾರಿಗಳ ಹೆಸರು. ನಾನು ಹಣ್ಣುಗಳ ಚಿತ್ರವನ್ನು ಬಿಡಿಸಿ ಹೆಸರನ್ನು ಬರೆದಿದ್ದೇನೆ. ಮಹಾಲಕ್ಷ್ಮಿ ನಾನು ಹಣ್ಣುಗಳ ಹೆಸರನ್ನು ಬರೆದು ಚಿತ್ರಗಳನ್ನು ಬಿಡಿಸಿದ್ದೇನೆ. ನಾನು ಪೌಡರ್ಗಳ ಹೆಸರುಗಳನ್ನು ಬರೆದಿದ್ದೇನೆ. ಸೌಂದರ್ಯ ಬಸವ ಪೌಡರ್ಗಳನ್ನು ಹೆಸರುಗಳನ್ನು ಬರೆದಿದ್ದೇನೆ. ಸಿದ್ಧಾರ್ಥ ನಾನು ಹಣ್ಣುಗಳ ಚಿತ್ರ ಬಿಡಿಸಿದ್ದೇನೆ. ನಾನು ಪೌಡರ್ಗಳ ಹೆಸರು ಬರೆದಿದ್ದೇನೆ. ಧನ್ಯವಾದಗಳು. ತುಂಬ ಖುಷಿಯಾಯಿತು ಮಕ್ಕಳ. ಭಾಷಾ ಬೇಸಿಗೆ ಶಿಬಿರ ಕಾರ್ಯಕ್ರಮದಡಿಯಲ್ಲಿ ಆಯೋಜನೆಗೊಂಡಿದ್ದಂತಹ 4 ದಿನಗಳ ಕಾರ್ಯಕ್ರಮವನ್ನು ಅತ್ಯಂತ ಕಡಿಮೆ ಸಮಯದಲ್ಲಿ ಅನುಕೂಲಿಸಿದಂತೆಯೇ ಮಕ್ಕಳು ಸರಾಗವಾಗಿ ಸುಸೂತ್ರವಾಗಿ ಹೆಚ್ಚು ಕ್ರಿಯಾಶೀಲತೆಯಿಂದ 4 ತಂಡಗಳಲ್ಲಿ ತೊಡಗಿಸಿಕೊಂಡು ಮಾಡಿ ಸಾದರಪಡಿಸಿದಂತಹ ಮಕ್ಕಳಿಗೆ ಕನ್ನಡ ಭಾಷಾ ಶಿಕ್ಷಕಿಯಾಗಿ ತಮ್ಮೆಲ್ಲರಿಗೂ ಕೂಡ ಮೊದಲನೆಯದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮೊದಲನೇ ತಂಡ ಸುಭಾಷಿತಗಳನ್ನು ಸಂಗ್ರಹಿಸುವುದು ಮತ್ತು ನುಡಿಮುತ್ತುಗಳನ್ನು ಸಂಗ್ರಹಿಸುವುದು ಮತ್ತು ಕನ್ನಡ ಅಂಕಿಗಳು, ಕನ್ನಡ ವರ್ಣಮಾಲೆ ಇವೆಲ್ಲವನ್ನು ಕೂಡ ಸಹಿ ಸಂಗ್ರಹಣೆ ಮಾಡಿ ಸಾದರಪಡಿಸಿದ್ದೀರಿ. ಎರಡನೇ ತಂಡ ರಸ್ತೆ ಸುರಕ್ಷಿತ ನಿಯಮ, ಸಂಚಾರಿ ನಿಯಮಗಳನ್ನು ಸಾದರಪಡಿಸಿದ್ದೀರಿ. ಮೂರನೇ ತಂಡ ಕಲೆ, ನೃತ್ಯ, ಸಾಹಿತ್ಯ ಮತ್ತು ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಚಿತ್ರಗಳು ಮತ್ತು ಹಾಡುಗಳನ್ನು ಬರೆದಿದ್ದೀರಿ. ಮತ್ತು 4ನೇ ತಂಡ ಮಸಾಲೆ ಪದಾರ್ಥಗಳ ಹೆಸರುಗಳು ಮತ್ತು ತರಕಾರಿ ಹಣ್ಣುಗಳ ಚಿತ್ರಗಳನ್ನು ಬಿಡಿಸಿ ಸಾದರಪಡಿಸಿದ್ದೀರಿ. ನಿಜಕ್ಕೂ ನನಗೆ ಬಹಳ ಹೆಮ್ಮೆ ಎನಿಸಿತು ಮಕ್ಕಳೇ. ಎಷ್ಟು ಕಡಿಮೆ ಸಮಯದಲ್ಲಿ ನಾನು ಅನುಕೂಲಿಸಿದ್ದೇನೆಯೋ ಅಷ್ಟೇ ವೇಗವಾಗಿ ಕಾರ್ಯಕ್ರಮಗಳನ್ನು ನೀವು ಅರ್ಥಪೂರ್ಣವಾಗಿ ಸಾದರಪಡಿಸಿದ್ದಕ್ಕಾಗಿ ಭಾಷಾ ಶಿಕ್ಷಕಿಯಾಗಿ, ಕನ್ನಡ ಅಭಿಮಾನದ ಶಿಕ್ಷಕಿಯಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಜೋರಾದ ಚಪ್ಪಾಳೆಯ ಮೂಲಕ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ